ಫುಲ್ಲು ಎಷ್ಟು ದಪ್ಪ ಇದ್ದೆ ನಾನು, ಇದು ದಪ್ಪ ಇತ್ತು. ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ ಅಂದರೆ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬಿಸಿಲಿಗೆ ಹೊಟ್ಟೆ ತುಂಬುತ್ತೆ, ತಂಪು ಕೊಡುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಎಲ್ಲ ರೀತಿಲೂ ಒಳ್ಳೆಯದು. ನಮಗೆ ಏನು ರಾಗಿ ಅಂಬ್ಲಿ ತುಂಬ ಅಂದರೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಅದು ನಾನು ಮಾಡ್ತಿರೋ ಪೌಡರಲ್ಲಿ ಹೇಗೆ ರಾಗಿ ಅಂಬ್ಲಿ ಮಾಡೋದು, ರಾಗಿ ಅಂಬ್ಲಿ ಮಾಡ್ಬೋದು, ದೋಸೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಮುದ್ದೆ ಮಾಡ್ಬೋದು. ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದಾರೆ. ಒಬ್ರಂತೂ ದಿನ ಬೆಳಗ್ಗೆ ಅವ್ರ ಮನೇಲಿ ದೋಸೆ ಇಲ್ಲ ರೊಟ್ಟಿ ಮತ್ತು ಒಂದು ಪಲ್ಯ ಮಾಡಿದ್ದು ಫೋಟೋ ಕಳಿಸ್ಬಿಡ್ತಾರೆ. ನೋಡಿ ನಿಮ್ಮ ಹಿಟ್ಟಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ. ತಿಂಗಳಿಗೆ 3 kg ತೊಗೊಳ್ತಾ ಇದ್ದಾರೆ ಅವರು. ಹೇಗೆ ಮಾಡೋದು ಏನು ಮತ್ತು ಈ ಪೌಡರ್ಗೆ ಏನೇನು ನಾನು ಐಟಮ್ ಹಾಕಿರ್ತೀನಿ ಅಂತ ತೋರಿಸ್ತೀನಿ. ಈಗ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಇಲ್ದಿದ್ರೆ ಬೇಡ, ಆಯಿತಾ? ಬನ್ನಿ ಇವಾಗ ಏನೇನು ಹಾಕ್ಬೋದು ಇದಕ್ಕೆ ಅಂತ ಫಟಾಫಟ್ ಅಂತ ನೋಡೋಣ. ಬೆಣ್ಣೆ ಕೃಷ್ಣ ರಾಗಿ ಅಂಬ್ಲಿ ಪೌಡರು. ರಾಗಿ, ಗೋಧಿ, ಜೋಳ, ಅಕ್ಕಿ, ಜಿಂಜರು, ಜೀರಿಗೆ, ಬ್ಲ್ಯಾಕ್ ಪೆಪ್ಪರು ಅಂದರೆ ಹಿಪ್ಲಿ, ಮೆಂತೆ, ಉದ್ದಿನ ಕಾಳು, ಕಪ್ಪು ಉದ್ದಿನ ಕಾಳು ಬರುತ್ತೆ ಅದು, ಮತ್ತು ಇನ್ನೊಂದು 2-3 ಐಟಮ್ ಹಾಕಿರ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನೀವು ದೋಸೆ ಆದರೂ ಮಾಡ್ಬೋದು, ರೊಟ್ಟಿ ಆದರೂ ಮಾಡ್ಬೋದು, ಮುದ್ದೆ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ರಾಗಿ ಅಂಬ್ಲಿ ತುಂಬ ಚೆನ್ನಾಗಿರುತ್ತೆ. ಇವಾಗ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನಾನು. ನೋಡಿ, ಈ ಪೌಡರ್ನ ಯೂಸ್ ಮಾಡಿ ರಾಗಿ ಅಂಬ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನು ಬೇರೆ ಏನೂ ಹಾಕೋದು ಬೇಡ. ಅದಕ್ಕೆ ನಾನೊಂದು 4 ಕಾಳು ಉಪ್ಪು ತೊಗೊಂಡಿದ್ದೀನಿ. ಇಷ್ಟೇ ನೋಡಿ, ಇಷ್ಟೇ ಇಟ್ಟು ತೊಗೊಂಡಿದ್ದೀನಿ. ಇವಾಗ ಇದು ಗಂಟಿಲ್ದಂಗೆ ನೀರಲ್ಲಿ ಕಲಿಸ್ಕೊಂಬಿಡೋಣ. ನೋಡಿ, ಒಂದು 3 ಸ್ಪೂನ್ ಏನೋ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನು ಮಾಡಿರೋದು ಸ್ಪೆಷಲ್ಲು ರಾಗಿ ಅಂಬ್ಲಿ ಪೌಡರು. ಗಂಟಿಲ್ದಂಗೆ ಮೊದಲು ಕಲಿಸ್ಕೊಳ್ಬೇಕು. ಮಿಕ್ಕಿದೇನು ತೊಂದರೆ ಇಲ್ಲ. ಇದು ತುಂಬ ಒಳ್ಳೆಯದು. ನೀವು ಅದಕ್ಕೆ ಏನು ಹಾಕ್ಕೊಳ್ದೇ ಇದ್ರೂ ಹಾಗೆ ಕುಡಿಬೋದು. ನಿಮಗೆ ಹೊಟ್ಟೆ ತುಂಬುತ್ತೆ, ದಿನವಿಡೀ ಹಸ್ವಾಗಲ್ಲ. ನೋಡಿ, ಗಂಟಿಲ್ದಂಗೆ ಕಲಿಸ್ಕೊಂಡಿದ್ದಾಯಿತು. ನನಗೆ ಸಿಲಿಂಡ್ರು ಸಿಗ್ತಾಯಿಲ್ಲ, ಯಾಕಂದರೆ ನಂದು ವೆಯ್ಟ್ ಲಾಸ್ ಪೌಡರ್ ಆಗಲಿ, ಹಾಗಾಗಿ ಇದು ಮೇಲಿತ್ತು ತೆಗೆದೆ ನಾನು. ಕರೆಂಟ್ ಸ್ಟೌವು ಅದು ಆನ್ ಮಾಡೋಕ್ಕೂ ನನಗೆ ಸ್ವಲ್ಪ ಮರ್ತೋಗಿದೆ. ಆಗಿದೆ. ತುಂಬ ಸಮಯ ಆಯಿತು ನಾನು ತೆಗೆದೆ, ಮೇಲಿಟ್ಬಿಟ್ಟು. ಈಗ ಅವಶ್ಯಕತೆ ಇತ್ತು ಅಂತ ತೆಗೆದೆ ನಾನು. ಇದನ್ನು ಒಂದು ಕುದಿ ಬರಲಿ, ಅಷ್ಟರೊಳಗಡೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂಚೂರು ಶುಂಠಿ ತೊಗೊಂಡಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಚೂರು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ, ತುಂಬ ಬೇಡ. ಶುಂಠಿನೂ ಅಷ್ಟೇ ಸ್ವಲ್ಪ ಸಾಕು. ನಾನು ಬೇರೆ ಇನ್ನೊಂದು ಮಾಡ್ತಾಯಿದ್ದೆ, ಅದಕ್ಕೋಸ್ಕರ ನಾನು ಇಷ್ಟು ತೆಗೆದಿಟ್ಕೊಂಡಿರೋದು. ನೋಡಿ, ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇದು ಸ್ವಲ್ಪ ನೀವು ಕೈ ಆಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೀವು ಇದರಲ್ಲಿ ದೋಸೆ ಮಾಡ್ಬೋದು. ತುಂಬ ಜನ ನನಗೆ ಅಯ್ಯೋ ದೋಸೆ ತುಂಬ ಚೆನ್ನಾಗಿ ಬಂತು, ರೊಟ್ಟಿನೂ ಚೆನ್ನಾಗಿ ಬಂತು, ದಿನ ನಮ್ಮನೇಲಿ ರೊಟ್ಟಿ ಪಲ್ಯ ಅಂತ ದಿನ ಒಂದೊಂದು ಏನೇನು ಮಾಡ್ತಾರೆ ಅದನ್ನು ಫೋಟೋ ಕಳಿಸ್ತಾ ಇರ್ತಾರೆ. ಇವಾಗ ಇದು ಸಿಲಿಂಡ್ರ್ ಸಿಗದೇ ಇರೋದಕ್ಕೆ ಇಂಡಕ್ಷನ್ ಸ್ಟವ್ ಯಾವಾಗೋ ತೊಗೊಂಡಿದ್ದು ಇವಾಗ ಯೂಸ್ ಆಗ್ತಾಯಿದೆ. ನೋಡಿ, ಪಾತ್ರೆ ಎಲ್ಲ ಏನು ಬಿಸಿ ಆಗಲ್ಲ. ಆದರೆ ಇದಕ್ಕೆ ಸಮವಾಗಿರೋದು ಸ್ಟೀಲ್ದು ಇಡಬೇಕು, ಇಲ್ಲ ಇಂಡಕ್ಷನ್ದು ಸ್ಟವ್ ಬರುತ್ತೆ, ಕುಕ್ಕರು, ಅದೇ ಇಡಬೇಕು. ಬೇಗ ಆಗುತ್ತೆ. ಕರೆಂಟ್ ಬಿಲ್ ಬೇರೆ ಫ್ರೀ ಇದೆಯಲ್ಲ ಇವಾಗ. ಹಾಗೆ ಸ್ವಲ್ಪ ಇದನ್ನು ಮಾಡ್ತಾ ಕುಟ್ಕೊಂಬಿಡೋಣ. ಸ್ವಲ್ಪ ತೊಳ್ಕೊಳ್ತೀನಿ. ನಮ್ಮ ಅಡುಗೆ ಮನೆ ಸಣ್ಣದಿರೋದ್ರಿಂದ ನೋಡಿ, ಇಲ್ಲೇ ಸ್ಟವ್ವು, ಇಲ್ಲೇ ಸಿಂಕು ಎಲ್ಲ ಇಲ್ಲೇ ಇರೋದ್ರಿಂದ ದೂರ ಓಡಾಡಬೇಕಂತಿಲ್ಲ. ನೋಡಿ ಎಷ್ಟು ಬೇಗ ಕುದಿ ಬಂತು. ಸ್ವಲ್ಪ ಕುದಿ ಬರಲಿ. ನಾನು ಏನು ತೊಗೊಂಡಿದ್ದೀನಿ, ಶುಂಠಿ,
ಹಸಿಮೆಣಸಿನ್ಕಾಯಿ, ಇದು ಕೊತ್ತಂಬರಿ ಸೊಪ್ಪು ಒಂಚೂರು ಕುಟ್ಕೊಂಡು ನೋಡಿ, ಅಷ್ಟು ಬೇಕು. ಕುದಿ ಬಂತು, ಆಫ್ ಮಾಡ್ಕೊಳ್ತೀನಿ. ಬೇಗ ಆಗುತ್ತೆ. ಇದನ್ನೊಂದು ಸ್ವಲ್ಪ ಕುಟ್ಕೊಳ್ಳೋಣ. ನೋಡಿ, ಇಷ್ಟ ಆಯಿತು. ಇದು ಸ್ವಲ್ಪ ತಣ್ಣಗಾಗಲಿ. ಬಿಸಿಗೆ ಮೊಸರು ಹಾಕೋದು ಬೇಡ, ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ನೋಡಿ, ತಣ್ಣಗಾಯಿತು ನೋಡಿ, ಈ ಥರ ಆಗಿರುತ್ತೆ. ಈಗ ನಾನೇನು ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ನೀವು ಸಣ್ಣ ಆಗ್ಬೋದು, ವೆಯ್ಟ್ ಲಾಸ್ ಆಗುತ್ತೆ, ಬಾಡಿ ತಂಪಾಗುತ್ತೆ. ಈಗ ನಾನು ಇದಕ್ಕೆ ಗಟ್ಟಿ ಮೊಸರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಮೊಸರು, ಬೇಡ ಅಂದರೆ ಒಬ್ರೊಬ್ರಿಗೆ ಮೊಸರು ಇಷ್ಟ ಆಗಲ್ಲ, ಅವಾಯ್ಡ್ ಮಾಡ್ಬೋದು. ನಮ್ಮನೆ ಅಡುಗೆ ಮನೆ ತುಂಬ ಸಣ್ಣದಲ್ವಾ, ಹಾಗಾಗಿ ಎಲ್ಲ ಕೈಗೆ ತಾಗುತ್ತೆ. ಇವಾಗ ಇದಕ್ಕೆ ನೋಡಿ, ನಾನೇನು ಇದನ್ನು ಕುಟ್ಟಿಟ್ಕೊಂಡಿದ್ದೆ, ತರ್ತರಿಯಾಗಿ ಕುಟ್ಟಿದ್ರೆ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು. ನಿಮಗೆ ಗಟ್ಟಿ ಬೇಕಾ, ನೀರು ಬೇಕಾ, ತೆಳು ಬೇಕಾದ್ರೆ ತೆಳು ಮಾಡ್ಕೊಳ್ಳಿ, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ. ನೋಡಿ, ಅದು ನಾನು ಬರೀ ರಾಗಿ ಅಲ್ಲ, ತುಂಬ ಅದಕ್ಕೆ ಐಟಮ್ ಹಾಕಿದ್ದೀನಲ್ವ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗಿರುತ್ತೆ. ರಾಗಿ ಅಂಬಲಿ ಸ್ಪೆಷಲ್ಲು. ರಾಗಿ ಅಂಬಲಿ ಪೌಡರಿಂದ ಬೆಳಗ್ಗೆ ಎದ್ದು ನೀವು ಈ ಥರದ್ದು ಒಂದು ಲೋಟ ಕುಡಿದ್ರೆ ದಿನವಿಡೀ ಸುಸ್ತಿರಲ್ಲ, ನಿಮಗೆ ಹೊಟ್ಟೆ ಹಶ್ವಾಗಲ್ಲ, ಬಾಯಾರಿಕೆ ಆಗಲ್ಲ. ತುಂಬ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು. ಇಷ್ಟು ಸಾಕಲ್ವಾ? ಸರಿ ಮಾಡಿ ನೋಡಿ. ಯಾರಿಗಾದ್ರೂ ಬೇಕು ಅಂದರೆ, ನಾನು ಮಾಡ್ತಿರೋ 9 ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಅಲ್ಲಿ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನೀವು ಈ ಹಿಟ್ಟಲ್ಲಿ ರಾಗಿ ದೋಸೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಅಂಬ್ಲಿ ಮಾಡ್ಬೋದು, ಮುದ್ದೆ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೋಡಿದ್ರಲ್ಲ, ಇವಾಗ ಸಿಪ್ ಬೈ ಸಿಪ್ ಕುಡಿಯೋಣ ಬನ್ನಿ, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಕುಡಿಯೋದಕ್ಕಷ್ಟೇ ತುಂಬ ಯಮ್ಮಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮೆಂತೆ ಹಾಕಿರ್ತೀನಿ, ಇದು ಕಾಳು, ಕಪ್ಪು ಉದ್ದಿನ ಕಾಳು ಹಾಕಿರ್ತೀನಿ, ಜೋಳ, ರಾಗಿ, ಅಕ್ಕಿ, ಇಪ್ಲಿ, ಶುಂಠಿ, ಮತ್ತು ನಾವಿವಾಗ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಯಮ್ಮಿ. ನನಗಿವಾಗ ಪ್ರಾಡಕ್ಟ್ ನೋಡಿ, ನನಗೆ ವೆಯ್ಟ್ ಲಾಸು ಆಗುತ್ತೆ ಮತ್ತು ಬೇಗ ಹೊಟ್ಟೆ ತುಂಬುತ್ತೆ ಅನ್ನೋದಕ್ಕೋಸ್ಕರ ನಾನು ಜಾಸ್ತಿ ಇದನ್ನೇ ಮಾಡ್ಕೊಂಡು ಕುಡಿಯೋದು. ನೋಡಿ ನೋಡಿ, ಫುಲ್ಲು ಎಷ್ಟು ದಪ್ಪ ಇದ್ದೆ ನಾನು, ಇದು ದಪ್ಪ ಇತ್ತು. ನೋಡಿ ಎಷ್ಟು ಸಣ್ಣ ಆಗಿದ್ದೀನಿ ಅಂದರೆ ನೋಡಿ. ತುಂಬ ನನಗೆ ಇಷ್ಟ ಮತ್ತು ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡಿ. ನೋಡಿ, ಇಷ್ಟು ಕೊರಿಯರ್ ಇರುತ್ತೆ ದಿನ. ನನಗೆ ಇದರಲ್ಲಿ ರಾಗಿ ಅಂಬ್ಲಿನೇ ಜಾಸ್ತಿ. ಇವಾಗ ರಾಗಿ ಅಂಬ್ಲಿ, ಬಾರ್ಲಿ ಗಂಜಿ ಇದೇ ಜಾಸ್ತಿ ನನ್ನ ಹತ್ರ. ಮತ್ತು ಎಲ್ಲ ನನ್ನ ಪ್ರಾಡಕ್ಟ್ ಸೇಲ್ ಆಗ್ತಾಯಿದೆ. ತೊಗೊಂಡಿರೋರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾರಿಗಾದರೂ ನನ್ನ ಪ್ರಾಡಕ್ಟ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ರಾಗಿ ಅಂಬ್ಲಿ ಅಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಒಳ್ಳೆಯದು. ನೀವು ಬರೀ ರಾಗಿ ಪೌಡರಲ್ಲಿ ಮಾಡೋದಕ್ಕಿಂತ, ರಾಗಿ ಹಿಟ್ಟು ಅದರಲ್ಲಿ ಮಾಡೋದಕ್ಕಿಂತ ಈ ಥರದ್ರಲ್ಲಿ ಮಾಡಿ ನೋಡಿ ಒಂದು ಸರಿ. ನಿಮಗೆ ಟೇಸ್ಟು ಯಾವ ಥರ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಗೊತ್ತಾಗತ್ತೆ. ನಿಧಾನವಾಗಿ ಕುಡಿತೀನಿ ನನಗೆ ಇನ್ನೊಂದು, ನಾನು ತಿನ್ನಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ವಿಡಿಯೋ ಫೋನ್ ನೋಡಲ್ಲ, ಹಾಗಾಗಿ ಆರಾಮಾಗಿ ಕುಡಿತೀನಿ, ಎಂಜಾಯ್ ಮಾಡ್ಕೊಂಡು ಕುಡಿತೀನಿ. ನಾನೇನು ಗೊತ್ತಿಲ್ಲ ನೋಡಿ, ಈ ಥರ ನನಗೆ
ಅದೇನೋ ನಂಗೆ ತುಂಬ ಇಷ್ಟ ಅದು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.